ಹುಬ್ಬಳ್ಳಿ ತಾಲೂಕಿನ ಚಬ್ಬಿ ಗ್ರಾಮದ ನೂತನ ಸರ್ಕಾರಿ ಪ್ರೌಢಶಾಲೆಯ ಉದ್ಘಾಟನೆ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ 800 ಶಾಲೆಗಳಿಗೆ ಬಣ್ಣದರ್ಪಣೆ ಸಮಾರಂಭವನ್ನು ನಿನ್ನೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಮಾಜಿ ಮುಖ್ಯಮಂತ್ರಿ ಮತ್ತು ಸಂಸದ ಬಸವರಾಜ ಬೊಮ್ಮಾಯಿ, ಸಚಿವರಾದ ಮಧು ಬಂಗಾರಪ್ಪ, ಸಂತೋಷ್ ಲಾಡ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಶಾಸಕ ಎಂಆರ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರಹ್ಲಾದ್ ಜೋಶಿ ಧಾರವಾಡ ಲೋಕಸಭಾ ಕ್ಷೇತ್ರದ 1100 ಶಾಲೆಗಳಿಗೆ ಬಣ್ಣ ಹಚ್ಚಲು ಯೋಜನೆ ರೂಪಿಸಿದ್ದು 800 ಶಾಲೆಗಳಿಗೆ ಬಣ್ಣ ಹಚ್ಚಲಾಗಿದೆ. ವಿಶೇಷ ಅನುದಾನದ ಮೂಲಕ ಚಬ್ಬಿ ಗ್ರಾಮದಲ್ಲಿ ಪ್ರೌಢಶಾಲೆ ನಿರ್ಮಿಸಿದ್ದು ಸಿಎಸ್ಆರ್ ಅನುದಾನದಲ್ಲಿ 400 ಶಾಲೆಗಳನ್ನು ನಿರ್ಮಿಸಲಾಗಿದೆ. 200ಕ್ಕೂ ಹೆಚ್ಚು ಸ್ಮಾರ್ಟ್ ಕ್ಲಾಸ್ಗಳನ್ನು ತೆರೆಯಲಾಗಿದ್ದು ಅಗತ್ಯ ಮೂಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಜಿಡಿಪಿ ಬೆಳವಣಿಗೆ ಆಗುತ್ತಿದ್ದು ಎಲ್ಲ ವಲಯಗಳಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಿದೆ. ಜಗತ್ತಿನ 30% ಮೊಬೈಲ್ಗಳು ಸ್ವದೇಶದಲ್ಲೇ ತಯಾರಾಗುತ್ತಿವೆ. 1 ಲಕ್ಷ ವೈದ್ಯಕೀಯ ಸೀಟುಗಳಿದ್ದು ಇನ್ನೂ 75,000 ಹೊಸ ಸೀಟ್ಗಳಿಗೆ ಅವಕಾಶ ಕಲ್ಪಿಸಲಾಗುವುದು. ಐಐಟಿಯಂತಹ ಸಂಸ್ಥೆಗಳಿಂದ ಹೆಚ್ಚಿನ ಜ್ಞಾನ ದೊರೆಯಲಿದ್ದು ಭಾರತದಲ್ಲಿ ಹೂಡಿಕೆಗೆ ಉತ್ತಮವಾದ ವಾತಾವರಣವಿದೆ ಎಂದು ಅವರು ತಿಳಿಸಿದರು. ಅದರ ಪರಿಣಾಮ ನಮಗೆ ಬಹಳಷ್ಟು ಅವಕಾಶ ಇದೆ. ಹಾಗಾಗಿ ಭಾರತದಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಭಾರತದ ಜಿಡಿಪಿ ಗ್ರೋತ್ ಬಹಳ ದೊಡ್ಡ ಪ್ರಮಾಣದಿದೆ. ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಇವತ್ತು ಭಾರತ ಹೊರಹೊಮ್ಮಿದೆ. ಬಸವರಾಜ ಹೊರಟ್ಟಿ ಗ್ರಾಮದ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯವಾಗಿದೆ. ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ಹೇಳಿದರು. ಸಚಿವ ಮಧು ಬಂಗಾರಪ್ಪ 40 ವರ್ಷದ ಬಳಿಕ ವಿಶೇಷ ಕಾಳಜಿ ಮೂಲಕ ಚಬ್ಬಿ ಗ್ರಾಮದಲ್ಲಿ ಪ್ರೌಢಶಾಲೆ ನಿರ್ಮಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ 3,000 ಶಾಲಾ ಕೊಠಡಿ ನಿರ್ಮಿಸಿದ್ದು ಪ್ರತಿ ಪಂಚಾಯಿತಿಗೆ 1 ಕೆಪಿಎಸ್ ಶಾಲೆ ಸ್ಥಾಪನೆ ಆಗಬೇಕು. 25,000 ಮಕ್ಕಳಿಗೆ ಉಚಿತವಾಗಿ ನೀಟ್, ಜೆಇಇ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಶಿಕ್ಷಣ ಕ್ಷೇತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟೊಂದು ಕಡೆಗೆ ನಾವು ಹೇಳ್ತೀವಿ, ಯಾವ್ದಾದ್ರು ಒಂದು ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಹೋದಾಗ ದೇವಸ್ಥಾನದ ಗಂಟೆ ಎಷ್ಟು ಗಂಟೆ ಹೊಡಿತದೋ ಎಷ್ಟು ಜನರಿಗೆ ಕೇಳಿಸ್ತದೋ ಗೊತ್ತಿಲ್ಲ. ಈ ದೇಶ ಏನಾದ್ರು ಪ್ರಗತಿ ಆಗಬೇಕು, ನಾವೆಲ್ಲರೂ ಪ್ರಗತಿ ಆಗ್ಬೇಕಂದ್ರೆ ಅದು ಶಾಲೆ ಗಂಟೆ 9 ಗಂಟೆ ಹೊಡೆದಾಗ ಮಾತ್ರ ಅದು ಸಾಧ್ಯ ಅಂತಕ್ಕಂಥ ನಿಟ್ಟಿನ ಮೇಲೆ ನಾನು ಈ 2 ವರ್ಷದ 3 ತಿಂಗಳಲ್ಲಿ ನಾನು ಕಲ್ತಿರ್ತಕ್ಕಂಥ ವಿಚಾರದಲ್ಲಿ ನಾನು ಈ ಇಲಾಖೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಬಸವರಾಜ ಬೊಮ್ಮಾಯಿ ಚಬ್ಬಿ ಗ್ರಾಮದ ಜನರು ಛಲ ಬಿಡದೆ ಸರ್ಕಾರಿ ಪ್ರೌಢಶಾಲೆ ನಿರ್ಮಾಣ ಮಾಡಿಸಿಕೊಂಡಿದ್ದಾರೆ. 21ನೇ ಶತಮಾನದಲ್ಲಿ ಜ್ಞಾನ ಜಗತ್ತನ್ನು ಆಳುತ್ತಿದ್ದು ಜ್ಞಾನ ಮತ್ತು ಧ್ಯಾನ ಬಹಳ ಮುಖ್ಯವಾಗಿದೆ. ಕಾಲಕಾಲಕ್ಕೆ ಶಿಕ್ಷಕರ ನೇಮಕಾತಿ ಆಗಬೇಕು. ಎಲ್ಲ ಮಕ್ಕಳಿಗೆ ಶಿಕ್ಷಣ ದೊರೆಯುವಂತಾಗಬೇಕು ಎಂದರು. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಅತಿ ಹೆಚ್ಚು ಒತ್ತು ಶಿಕ್ಷಣಕ್ಕೆ ಕೊಡಬೇಕು. ಯಾವ ದೇಶದಲ್ಲಿ ಶಿಕ್ಷಣ ಇದೆ ಅಲ್ಲಿ ಪ್ರಗತಿ ಇದೆ, ಯಾವ ದೇಶದಲ್ಲಿ ಪ್ರಗತಿ ಇದೆ ಅಲ್ಲಿ ಶಾಂತಿ ಇದೆ. ಆರ್ ಅಶೋಕ ಕಂದಾಯ ಸಚಿವರಾಗಿದ್ದಾಗ ವಿಶೇಷವಾಗಿ ಚಬ್ಬಿ ಗ್ರಾಮದ ವಾಸ್ತವ್ಯ ನನಗೆ ಹೆಚ್ಚು ನೆನಪಿನಲ್ಲಿ ಉಳಿದಿದೆ. ಈ ಗ್ರಾಮದಲ್ಲೀಗ ಸುಸಜ್ಜಿತ ಶಾಲೆ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ದೊರೆಯಬೇಕು. ಇದೇ ಗ್ರಾಮದಲ್ಲಿ ಕಾಲೇಜು ಸಹ ನಿರ್ಮಾಣವಾಗಲಿ ಎಂದು ಆಶಿಸಿದರು. ಆ ರೀತಿ ಸೋರ್ತಾ ಇರ್ತದೆ, ಮೆಟ್ಲಿರಲ್ಲ, ಏಣಿ ಇರಲ್ಲ, ಬೋರ್ಡ್ ಇರಲ್ಲ, ಏನೋ ಒಂದು ಉದ್ಘಾಟನೆ ಮಾಡಬೇಕು, ಉದ್ಘಾಟನೆ ಮಾಡಿದ್ವಿ. ಈ ತರದ ಒಂದು ಸುಸಜ್ಜಿತವಾದಂತ ಶಾಲೆ ನಿಜಕ್ಕೂ ಒಂದು ರೀತಿ ಕರ್ನಾಟಕ ಮಾಡೆಲ್ ಆಗ್ತದೆ. ಅದೇ ರೀತಿ